ಕಾಲ್ನಡಿಗೆಯಲ್ಲಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಜಯರಾಮ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಬಸವನ ಹಬ್ಬ ಇದೆ, ಮತ್ತೆ ಹೋರಿಗಳನ್ನ ಸಹ ಹೊರಡಿಸ್ತಿದ್ದಾರೆ. ಗ್ರಾಮ ದೇವತೆ ಎಡಗಮ್ಮ ಮತ್ತೆ ಜುಂಜಪ್ಪನ ಸಹ ಕುಣಿಸ್ತಾರೆ. ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಬಿಟ್ಟು ಬರೋಣ ಬನ್ನಿ. ಇದು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡಬೇಕಿತ್ತು. ಬೆಳಗ್ಗೆ ಡ್ಯೂಟಿಗೆ ಹೋಗೋ ಅರ್ಜೆಂಟಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರು ಬರುತ್ತೆ ಅಂತ ಹೇಳಿಬಿಟ್ಟು ರೋಡ್ ಎಷ್ಟಿರೋದು ಅಷ್ಟು ದೊಡ್ಡ ರಂಗೋಲಿನ ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರು ಸೇರಿ ಬಿಡಿಸ್ತಾ ಇದ್ದಾರೆ. ನನ್ನ ಮಗಳು ಜೊತೆ ಸಾಥ್ ಕೊಡ್ತಾ ಇದ್ದಾಳೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಈಶು ಇಲ್ಲಿ ನೋಡು, ಆಯ್ ಮಾಡು ಕೊಡ್ರಿ ಫೋಟೋ ಕೊಡ್ರಿ. ನಿಮಿಷ ನಮ್ಮ ಎರಡನೇ ಅತ್ತೆ ಇವರು ಅವಾಗ ಹೆಂಗಿದ್ದಾರೆ ಇವಾಗ ಹೆಂಗಿದ್ದಾರೆ ನೋಡಿ. ಇವಾಗ ಹೆಂಗಿದ್ದಾರೆ ಇವತ್ತು ನಮ್ಮ ಅತ್ತವರೆಲ್ಲ ಇಲ್ಲೇ ಊಟಕ್ಕೆ ಬಂದಿದ್ದಾರೆ. ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ತರಕಾರಿ ಸಾಂಬಾರು ಮುದ್ದೆ ಮಾಡ್ತಾ ಇದ್ದೀನಿ. ನೆಂಚ್ಕೊಳಕ್ಕೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೀರೆಕಾಯಿ ಹೆಚ್ಚ್ತಾ ಇದ್ದಾರೆ, ಬಜ್ಜಿ ಮಾಡೋಣ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹಬ್ಬದ ಊಟ ಮಾಡಿರಂತೆ. ನಾವು ಟೂರ್ ಹೋಗ್ತಿದೀವಿ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ. ಇವರೆಲ್ಲ ಇಷ್ಟ ಇದ್ರೆ ಬರೀ ನಮ್ ಜೊತೆ ನಾವು ಅಂಟು. ಬಾಯ್ ಬಾಯ್. ದುಡ್ಡಿಲ್ದಾಗ ಹೋಗ್ಬಿಟ್ಟಿರ ಆಮೇಲೆ ಇದ್ಯಾಕೆ ಹೋಗ್ತೀವಿ ಅಂತ ಈ ಕಡೆ ಇನ್ನೊಂದು ಹಾಕೊಂಡು ಒಬ್ಬಣ್ಣಿ ನಿಂಗೆ ಯಾರು ಇಷ್ಟ? ನಾನು ಇಷ್ಟನಾ? ಭಾಗ್ಯಮ್ಮ ಭಾಗ್ಯಮ್ಮನ ಇಷ್ಟ ಹೇಳಿ ಬಾಯ್ಬಿಟ್ಟು ಹೇಳ್ಬೇಕು. ಮಾಮ ಇಷ್ಟ, ಎಲ್ಲರೂ ಇಷ್ಟ. ಎಸ್ಸಾ? ಯಾರ್ಯಾರು ಎಲ್ರೂ ಇಷ್ಟನಾ? ಮಾತು ಬರಲ್ಲ ಈ ಹುಡುಗಿಗೆ. ಹೇಳು ಜೋರ ಬಾಯ್ಬಿಟ್ಟು ಹೇಳ್ಬೇಕು. ಕೈ ಸನ್ನೆ ಬಾಯಿ ಸನ್ನೆ ಅಷ್ಟೇ. ಎಲ್ಲರಿಗಿಂತ ತುಂಬಾ ಇಷ್ಟ ಯಾರು ನಿಂಗೆ? ಅಮ್ಮ. ಅಮ್ಮಕ್ಕ ಇಷ್ಟನಾ? ಅಮ್ಮಕ್ಕ ಖುಷಿ ಆಗಾಯ್ತು. ನಮ್ಮೂರ್ ಗ್ರಾಮ ದೇವತೆ ಹೆಸರು ಬಂದ್ಬಿಟ್ಟು ಎಡಗಮ್ಮ ಅಂತ ಹೇಳ್ಬಿಟ್ಟು ಎಡಗಮ್ಮನ ಕತೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಅಮ್ಮ. ಏನಂತ ಕೇಳ್ಕೊ ಬರೋಣ ಬನ್ನಿ. ಅಮ್ಮ ನಮ್ಮ ರಂಗಳ್ಳಿ ಅವರು ಸುಮಾರಷ್ಟು ಕುರಿಗಳಿದಾವೆ. ಅವ್ರಿಗೆ ಕುರಿಗಳು ಅಂದ್ರೆ ಸುಮಾರು ಒಬ್ಬೊಬ್ರಿಗೆ ಒಂದೊಂದು ಮನೆಗೆ 100 ಕುರಿ ಇದಾವೆ. ಅಂತ ಒಂದು 500-600 ಕುರಿ ಎಡಗಳ್ಳಿ ತೋಟ ಸಾಲಿಗೆ ಮಂದೆ ಹಾಕಕ್ಕೆ ಅಂತ ಬೇಸಿಗೆ ಟೈಮಲ್ಲಿ ಕುರಿಗಳು ಮಂದೆ ಹಾಕಕ್ಕೆ ಅಂತ ಹೋಗಿದ್ರಂತೆ. ಆಮೇಲೆ ಊಟ ತಿಂಡಿ ಇಲ್ವಲ್ಲ ಅವ್ರಿಗೆ, ಊರಿಂದ ಅವ್ರಿಗೆ ಎಡ್ಗೆಯಲ್ಲಿ ಇದು ಒಂದ್ ಮರದ ಬುಟ್ಟಿಲಿ ಕುಕ್ಕೆಲಿ ಅವ್ರಿಗೆ ರೊಟ್ಟಿ ಊಟ ಪಲ್ಯ ಅನ್ನ ಸಾರು ಎಲ್ಲ ಮುದ್ದೆಲ್ಲ ಇಟ್ಕೊಂಡು ಒಂದ್ ಪಂಚನ ಮುಚ್ಕೊಂಡು ಊಟ ತಗೊಂಡ ಕೊಡೋರಂತೆ. ಅವ್ರು ಊಟ ಮಾಡ್ಬಿಟ್ಟು ಎಡ್ಗೆನ ಹಂಗೆ ಮುಚ್ಚಿಟ್ಕೊಂಡು ಕುರಿ ಮೇಯಿಸ್ಕೊಂಡು ರಾತ್ರಿ ಆಗ್ಲೂ ನೈಟ್ 3 ಹೊತ್ತಿಗೂ ಊಟ ತಿನ್ಕೊಂಡು ಅಲ್ಲೇ ಇದ್ರಂತೆ. ಅಮ್ಮ ಏನ್ ಮಾಡಕ್ಕೆ ನಮ್ಮ ಎಡಗಮ್ಮ ಒಂದ್ ತೆಂಗಿನಕಾಯಿ ತರ ಬಂದು ಒಳಗೆ ಎಡ್ಗೆ ಒಳಗಿತ್ತಂತೆ. ಆಮೇಲೆ ಇವರು ಎಡ್ಗೆನ ಊರಿಗೆ ತಂದ್ಬಿಟ್ಟವ್ರು. ಅದನ್ನ ಊಟ ತಗೊಂಡೋಗಿ ಮತ್ತೆ ಬೆಳಗ್ಗೆ ತಗೊಂಡೋಗ್ಬೇಕಲ್ಲ, ತಂದ್ಬಿಟ್ಟು ನೋಡಿದ್ರೆ ತೆಂಗಿನಕಾಯಿ ಇತ್ತಂತೆ. ನಾವು ತೆಂಗಿನಕಾಯಿ ಸುಲ್ದೇ ಇಲ್ವಲ್ಲ, ಹೆಂಗ್ ಬಂತು ತೆಂಗಿನಕಾಯಿ ಅಂತ ಅನ್ನೋದ್ರೊಳಗೆ ಆಮೇಲೆ ನೋಡೋಣ ಇದನ್ನ ಏನಾರು ಒಂದು ಕೇಳೋಣ, ಇಲ್ಲ ಶಾಸ್ತ್ರ ಕೇಳೋಣ, ಯಾರು ಕೇಳೋಣ ಅನ್ನೋಷ್ಟೊಳಗೆ ಒಂದು ಸುಮಾರು ಹೆಣ್ಣಾಗ್ದಿರ ಅಂತ ಒಂದು 10-11 ವರ್ಷದ ಹುಡುಗಿ ಮೇಲೆ ಅಮ್ಮನೇ ಪ್ರತ್ಯಕ್ಷ ಆಗಿ
ಬಂದ್ಬಿಡ್ತಂತೆ. ಬಂದ್ಬಿಟ್ಟು ನಾನೇ ಬಂದಿರೋದು, ನನ್ಗೆ ಅಲ್ಲಿ ಪೂಜೆ ಪುರಸ್ಕಾರ ಇಷ್ಟ ಆಗ್ತಿಲ್ಲ, ನಾನು ಪ್ರತಿಷ್ಠಾಪನೆ ಮಾಡ್ಕೊಂಡು ಈ ಗ್ರಾಮದಲ್ಲಿ ನಾನು ಪೂಜೆ ಮಾಡಿ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಂತೆ. ಇವ್ರು ಯಾವ್ದೋ ಚೌಡಿ ಇರ್ಬೋದು ಏನೋ ಇರ್ಬೋದು, ಮಾಡೋದು ಬೇಡಪ್ಪ, ನಮ್ಗೇನೋ ತೊಂದರೆ ಮಾಡುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸುಮಾರು ದಿವಸ ಏನು ಮಾಡಿದ್ರೆ ಹಂಗೆ ಬಿಟ್ಬಿಟ್ಟವ್ರೆ. ಅಮ್ಮ ಹೋಗ್ಬಿಟ್ಟು ದೊಡ್ಡದೊಂದು ಬೇವಿನ ಮರ ಐತೆ ನಮ್ಮೂರಲ್ಲಿ ಅಂಗಡಿಲಿ. ಆ ಬೇವಿನ ಮರದಲ್ಲಿ ತಿಂಗಳಾಂಗಟ್ಲೆ ಕುತ್ಕೊಂಡ್ಬಿಟ್ಟೈತೆ ಅಮ್ಮ. ಆಮೇಲೆ ಕುಂತ್ಕೊಂಡು ಊರಿಗೆ ಏನೇ ಸಮಸ್ಯೆ ಬಂದ್ರು ಎಲ್ಲ ಕಾಪಾಡ್ಕೊಂಡ್ ಬಂದೈತೆ. ಅವಾಗ ಏನು ಮಾಡೋದು, ಮತ್ತೆ ಹುಡುಗಿ ಮೇಲೆ ಬಂದು ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ನಾನು ಇಲ್ಲೇ ಸ್ಥಾಪನೆ ಆಗ್ತೀನಿ, ನಾನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂತ ಹಿಂಸೆ ಕೊಟ್ಬಿಟ್ಟೈತಿ. ಅವಾಗ 2-3 ಊರು ಗ್ರಾಮದವರು ಸೇರಿ ಅವಾಗ ಅಮ್ಮನ್ನ ಪ್ರತಿಷ್ಠಾಪನೆ, ಅಮ್ಮ ಹೆಂಗೆ ಹೇಳುತ್ತೋ ಹಂಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ. ಈಗ ಅಮ್ಮನ ಹತ್ರ ನಾವು ಕೇಳಿದ್ದೆಲ್ಲ ಆಗುತ್ತೆ. ಆಮೇಲೆ ಈಗ ಯಾರು ಸತ್ತೋಗಿರ್ತಾರೆ ಅವ್ರಿಗೆ ನಕ್ಷತ್ರ ಚೆನ್ನಾಗಿರಲ್ಲ, ಅವ್ರಿಗೆ ಅನ್ನ ಹಾಕ್ಬೇಕು ಅಥವಾ ಏನೋ ಒಂಥರ ಪೀಡೆ ಪಿಚಾಚಿ ತರ ಅಂತ ಭಯ ಇರುತ್ತಲ್ವಾ, ಅದಕ್ಕೆ ಆ ಅಮ್ಮನಿಗೆ ಒಂದು ಮರಿ ಕಳೆದ್ಬಿಟ್ಟು ಬಲಿ ಶಾಂತಿ ಮಾಡಿದ್ರೆ ಆ ಥರದ್ದು ಏನು ಸಮಸ್ಯೆಗಳು ಬರ್ದಿರ ಹಾಗೆ ಅಮ್ಮ ಕಾಪಾಡುತ್ತೆ. ಮತ್ತೆ ಏನೇ ಕಷ್ಟ ಬಂದ್ರು ಅಮ್ಮ ಕಾಪಾಡುತ್ತೆ. ನಮ್ಮ ಊರಲ್ಲಿ ನಮ್ಮ ಬಂದು ಎಲ್ಲಾ ಸುತ್ತಮುತ್ತ ಹಳ್ಳಿರೆಲ್ಲ ಸತ್ರು ನಮ್ಮ ರಂಗನಹಳ್ಳಿ 3 ಊರು ಗ್ರಾಮದಲ್ಲಿ, ಜನತಾ ಕಾಲೋನಿ, ಬೋವಿ ಕಾಲೋನಿ, ರಂಗನಹಳ್ಳಿ 3 ಊರು ಗ್ರಾಮದಲ್ಲಿ ಒಬ್ರು ಸಾಯ ಕೊಡ್ಲಿಲ್ವಂತೆ. ನಮ್ಮಮ್ಮ ಬೇವಿನ ಮರದ ಮೇಲೆ ಕುಂತ್ಕೊಂಡು ಎಲ್ಲರನ್ನೂ ಕಾಪಾಡ್ಕೊಂಡು ನಮ್ಮನ್ನೆಲ್ಲ ಉಳಿಸ್ಕೊಂಡ್ಬಂದಿತ್ತು. ಅವಾಗ್ಲಿಂದ ಅಮ್ಮಂಗೆ ಎಡಗಮ್ಮ ಅಂದ್ರೆ ನಮ್ಗೆಲ್ಲರಿಗೂ ತುಂಬಾ ಇಷ್ಟ. ಅಮ್ಮ ಎಡಗರಳ್ಳಿಯಿಂದ ಎಡಗಲ್ಲಿ ಬಂದು ನಮ್ಮನ್ನ ರಂಗನಹಳ್ಳಿ ಪ್ರತಿಷ್ಠಾಪನೆ ಮಾಡಿದೀವಿ. ವರ್ಷಕ್ಕೊಂದ್ಸಲಿ ಅಮ್ಮಂದು ದೊಡ್ಡದಾಗಿ ಯುಗಾದಿ ಕಳೆದ 15 ದಿವಸಕ್ಕೆ ನಾವು ಎಡಗಮ್ಮನ ಜಾತ್ರೆ ಮಾಡ್ತೀವಿ. ಮನೆಗೆ ಒಂದೊಂದು ಮರಿ ಕಡ್ದು ಆರತಿ ಮಾಡಿ ನಮ್ಮ ನೆಂಟರಿಷ್ಟು ಸಂಬಂಧಿಕರೆಲ್ಲ ಕರೆದು ಊಟ ಹಾಕ್ತಿವಿ. ಮತ್ತೆ ಈ ಕಾರ್ತಿಕ ಮಾಸದಲ್ಲಿ ಬಸವನ ಹಬ್ಬ ಅಂತ ಅಂತೀವಿ. ಓರಿಗಳು ಹೊಂಡಿಸ್ಕೊಂಡು ಅಮ್ಮನ ಹೊಂಡಿಸ್ಕೊಂಡು ದನಗಳನ್ನೆಲ್ಲ ಕರ್ಕೊಂಡು ಎಲ್ಲ ಸುತ್ತ 3 ಊರು ಪ್ರದಕ್ಷಿಣೆ ಮಾಡಿ ಅಮ್ಮ ನಮ್ಗೆಲ್ಲ ಒಳ್ಳೇದ್ ಮಾಡ್ಕೊಂಡು ಅವತ್ತಿಂದ ಬಂದೈತಿ. ಇವಾಗ ನಮ್ಮ ಮನೇಲಿ ಯಾವುದೇ ಕಾರ್ಯಕಲಾಪಗಳಾಗ್ಲಿ, ಒಂದು ಹೊಸ ಮನೆ ಗೃಹ ಪ್ರವೇಶ ಆಗ್ಲಿ, ಅಮ್ಮನ ಮನೆ ಆಮೇಲೆ ಹೊಸ ಮನೆ ಗೃಹ ಪ್ರವೇಶಕ್ಕೂ ಅಮ್ಮನ ಮನೆ ಗದಿಗೆ ಹಾಕಿಸ್ಕೊಳ್ತೀವಿ. ಎಡಗಮ್ಮ ಐತೆ ಹಾಕಲ್ಲಮ್ಮ ಇಲ್ಲಿ ನಮ್ಮೂರಲ್ಲಿ ಕರುಗಲ್ಗೆ ಅನ್ನ ಅದಕ್ಕೆ ಬಸವನ ಹಬ್ಬ ಮಾಡ್ತಿರೋದು. ಮುಂಚೆ ಕರುಗಲ್ಲು ಅಂತ ಕಾರಹಬ್ಬದಲ್ಲಿ ಕರುಗಲ್ಲಿತ್ತು, ಅಲ್ಲಿ ಬಸವನ ನಡೀತಾ ಇತ್ತಂತೆ. ಅಲ್ಲಿಗೆ ಒಂದ್ ಜೊತೆ ಓರಿ ಊರ್ ಗುಡಿಗೌಡ್ರು ಹೋದ ಜನ ಒಬ್ರು ಬಂದಿಲ್ವಂತೆ. ನಾವು ಏನಂತ ಗೊತ್ತಿಲ್ಲ, ಆ ಕರುಗಲ್ಗೆ ಹೋಗಿ ಅನ್ನ ಹಾಕಿ ಪೂಜೆ ಮಾಡಬೇಕು ಅವ್ರು ಇದ್ದಿತ್ತಲ್ಲ ಪತ್ತಿಲ್ದಂಗ ಆಗಿದ್ರಂತೆ. ಹಂಗಾಗಿ ಮತ್ತೆ ದೇವ್ರು ಕೇಳಿದ್ಕೆ ನಾವು ವರ್ಷ ಯಾವತ್ತು ಕಾರಹಬ್ಬದಲ್ಲಿ ಕರುಗಲ್ಗೆ ಅನ್ನ ಹಾಕಕ್ ಹೋಗ್ಬೇಡಿ, ಬೇರೆ ಟೈಮಲ್ಲಿ ಕಾರಹಬ್ಬ ಅಂತ ಒಂದ್ ಹೆಸಳಿ ನೇಗ್ಲು ಮುಟ್ಟೈತಲ್ಲ, ನಾವು ಹೊಲ ಗೇತೀವಲ್ಲ, ನೇಗ್ಲು ಕುಂಟೆ ಕೂರ್ಗೆ ಅಂತಕ್ಕೆಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ಸ್ವಲ್ಪ ಎಡೆ ಮಾಡಿ ಧೂಪ ತೋರಿಸಿ ಮನೇಲೆ ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು. ಈಗ ಈ ಬಸವನ ಜಯಂತಿ ಈಗ ಕಾರಹಬ್ಬ ಮಾಡಲ್ಲ. ಈಗ ಬಸವನ ಜಯಂತಿ ಬಸವನ ನಡೆಸಿ ಊರಿಗೆಲ್ಲ ದಿಗ್ಬಂಧನೆ ಮಾಡಿಸಿ ಅಮ್ಮ ಎಲ್ಲರಿಗೂ ಒಳ್ಳೆ ಮಾಡ್ತೇವೆ. ಕರುಗಲ್ಗೆ ನಮ್ಮೂರಿಂದ ಮತ್ತೆ ಅನ್ನ ಹಾಕ್ಬೇಕು ಅಂದ್ರೆ ಆ ಮನೇಲಿ ಒಂದ್ ಗಂಡು ಪಾಪು ಜನನ ಆಗ್ಬೇಕಂದ್ರೆ ಕರುನು ಅದೇ ಟೈಮ್ ಒಂದೇ ಸತಿ ಕರುನುವೆ ಒಂದು ಮನೇಲಿ ಇನ್ನ ಅದು ಅನ್ನ ಹಾಕ್ಬೋದಂತೆ ಮತ್ತೆ ಕರುಗಲ್ಗೆ. ಅಂತವರೆಗೂ ನಾವು
Thank you.
ಗ್ರಾಮ ದೇವತೆಯಾದ ಎಡಗಮ್ಮ ಮತ್ತು ಜುಂಜಪ್ಪ ಸ್ವಾಮಿ ಯಲ್ಲಮ್ಮನ ದೇವಸ್ಥಾನದ ಹತ್ರ ಬಂದು ಕುಣಿದ್ವು. ಉತ್ಸವ ಎಲ್ಲ ನಡೆದ್ಮೇಲೆ ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವಸ್ಥಾನದೊಳಗಡೆ ಬಂದ್ವಿ. ಇದು ನಮ್ಮ ಮನೆ ದೇವರು ರೇಣುಕಾ ಯಲ್ಲಮ್ಮ ಮತ್ತು ಪಕ್ಕದಲ್ಲಿರೋದು ಮೂಡ್ಲಗಿರಿ ಸ್ವಾಮಿ ಮತ್ತು ಈ ಕಡೆ ಪೆಟ್ಕೆನಲ್ಲಿರೋದು ಮೂಲ ಸ್ಥಾನದ ದೇವರಾಗಿರುತ್ತೆ. ಇನ್ನು ಅಲ್ಲಿಂದ ಮನೆ ತಗ ಬರ್ತಾವೆ ದೇವರು ಅಂತ ಅಲ್ಲಿಂದ ಒಂದೇ ಸಮಕ್ಕೆ ಓಡಿ ಇನ್ನು ಮನೆ ಮುಂದೆ ಆರತಿ ಮಾಡಬೇಕು. ಪಂಚಾರತಿ ಮಾಡಿ ಕಾಲಿಗೆ ನೀರು ಹಾಕಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ವಿ. ಸಾಕು ಬಿಡಮ್ಮ, ಒಂದು ಸಾಕು. ಇನ್ನು ಪೂಜೆ ಮುಗಿಯೋ ಅಷ್ಟೊತ್ತಿಗೆ ರಾತ್ರಿ 11:11 ಆಗಿತ್ತು. ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಎಲ್ಲರೂ ಜೊತೆಲಿ ಕೂತ್ಕೊಂಡು ಹಬ್ಬದ ಊಟ ಮಾಡಿದ್ವಿ. ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಜೊತೆಲಿ ಹರಟೆ ಹೊಡೆದು ಎಲ್ಲರೂ ಮಲ್ಕೊಳಕ್ಕೆ ಹೋದ್ವಿ. ಇನ್ನು ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.